ಓಕೆ, ಯೂಶಲಿ ನಾವೇನ್ ಮಾಡ್ತೀವಿ ನಮ್ಮ ಸೆಗ್ಮೆಂಟ್ ಅಲ್ಲಿ ಯಾರ್ಯಾರು ಹೆಂಗೆ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಪೋರ್ಷನ್ ಮಾಡ್ಕೊಂತೀವಿ ರ್ಯಾಪಿಡ್ ಫೈರ್ ತರ. ಬಟ್ ನೀವು ಮೆಂಟಲ್ ಹೆಲ್ತ್ ಅಡ್ವೈಸರ್ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ಚೇಂಜ್ ಮಾಡ್ತಿದೀವಿ. ಇದ್ರ ಜೊತೆಗೆ ಇನ್ನೂ ಒಂದು ಸೆಗ್ಮೆಂಟ್ ನ ಆಡ್ ಮಾಡ್ಕೊಂತಾ ಇದೀವಿ. ಏನು ಅಂತಂದ್ರೆ ಈಗ ಮನೆಯಲ್ಲಿ 8 ಜನ ಇದಾರೆ. 8 ಜನದಲ್ಲಿ ನೀವು ಅಬ್ಸರ್ವ್ ಮಾಡಿರೋ ಪ್ರಕಾರ ಯಾರಿಗೆ ಏನು ಮೈನಸ್ ಆಗತ್ತೆ, ಯಾರಿಗೆ ಏನು ಪ್ಲಸ್ ಆಗತ್ತೆ ಅಂತ ನಾನು ಒಬ್ಬೊಬ್ಬರ ಹೆಸರೇ ಹೇಳ್ತಾ ಹೋಗ್ತೀನಿ. ನಿಮ್ಗೆ ಅವ್ರಿಗೆ ಏನ್ ಮೈನಸ್ ಇದೆ, ಏನ್ ಪ್ಲಸ್ ಇದೆ ಅಂಡ್ ನಾನು ಹೇಳ್ತಾ ಇರೋದು ಇದು ಟಾಪ್ 5 ಬರೋದಕ್ಕೆ. ನಿಮ್ಗೆ ಏನ್ ಅನ್ಸತ್ತೆ ಅಂತ ಹೇಳಿ ಅದನ್ನ. ಓಕೆ, ತನಿಷಾ ಪ್ಲಸ್ ಏನೋ, ತನಿಷಾ ಮೈನಸ್ ಏನೋ? ತನಿಷಾ ಪ್ಲಸ್ ಮೈನಸ್ ಎರಡು ಸೇಮೆ. ಅದು ತನಿಷಾ ಜಾಸ್ತಿ ಮಾತಾಡೋದು, ಅವಳಿಗೆ ಅದು ಒಂದೊಂದು ಟೈಮ್ ಅಡ್ವಾಂಟೇಜಿಂಗ್ ಇರುತ್ತೆ. ಯಾಕಂದ್ರೆ ಇವಾಗ ಹೊರಗಡೆ ಬಂದು ನಾ ನೋಡುವಾಗ ಅವಳು ಮಾತಾಡೋದು ತುಂಬಾ ಜಾಸ್ತಿ ತೋರಿಸ್ತಾರೆ. ಅಂಡ್ ಅದೇ ಅವಳದು ನೆಗೆಟಿವ್. ಯಾಕಂದ್ರೆ ಒಂದೊಂದು ಟೈಮ್ ಅವಳು ಮಾತಾಡೋದ್ರಲ್ಲಿ ಸೆನ್ಸೇ ಇರಲ್ಲ. ಸೊ ಅದೇ. ಕಾರ್ತಿಕ್ಗೆ ನೆಗೆಟಿವ್ ಪಾಯಿಂಟ್ ಅಂದ್ರೆ ಬೇಡದಿರೋ ಜಾಗದಲ್ಲಿ ಕೋಪ ಬರೋದು. ಸೊ ಅದು ಅವನಿಗೆ ನೆಗೆಟಿವ್. ಅವನಿಗೆ ಪ್ಲಸ್ ಏನಂದ್ರೆ ತುಂಬಾ ಸಿನ್ಸಿಯರ್ ಹುಡುಗ ಅಂಡ್ ತುಂಬಾ ಒಳ್ಳೆ ಹುಡುಗ ಅಂತ ನನ್ಗೆ ಅನ್ಸುತ್ತೆ. ಸೊ ಆ ಸಿನ್ಸಿಯರಿಟಿ ಬಂದು ಅವನಿಗೆ ಪ್ಲಸ್ ಪಾಯಿಂಟ್. ವಿನಯ್ಗೆ ಮೈನಸ್ ಪಾಯಿಂಟ್ ಸೇಮ್. ಜಾಸ್ತಿ ಕೋಪ ಬರೋದು, ಬೇಡದಿರೋದು, ಜಗಳ ಸಮ್ಟೈಮ್ಸ್ ಮಾಡೋದು. ಸೊ ಅದು ನೆಗೆಟಿವ್. ಅಂಡ್ ವಿನಯ್ ಅಲ್ಲಿ ಪಾಸಿಟಿವ್ ಏನಂದ್ರೆ ಅವನು ಅಗ್ರೆಸಿವ್ ಇರೋದು ಆಕ್ಚುಲಿ ಅವನಿಗೆ ಪಾಸಿಟಿವ್. ಯಾಕಂದ್ರೆ ಅದೇ ನನ್ಗೇನೋ ಇಷ್ಟ ಆಯ್ತು ಅಂಡ್ ಜನಗೇನೋ ಅದು ಇಷ್ಟ ಆಗಿದೆ ಅಂತ ನನ್ಗೆ ಅನ್ಸುತ್ತೆ. ನಮ್ರತಾ ಅದು ನೆಗೆಟಿವ್ ಏನಂದ್ರೆ ಅವಳಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಸ್ವಲ್ಪ ಕಮ್ಮಿ. ಯಾಕಂದ್ರೆ ಅವಳದು ಎಸ್ಪೆಷಲಿ ಟಾಸ್ಕ್ಸ್ ಅಂತ ಬಂದಾಗ, ಸೊ ಅದು ಅವಳಿಗೆ ನೆಗೆಟಿವ್. ಪಾಸಿಟಿವ್ ನಮ್ರತಾಗೆ ಅಂದ್ರೆ ಏನ್ ಇದ್ರೆ ಅವಳು ಟ್ರೈ ಮಾಡಕ್ಕೆ ರೆಡಿ ಇದ್ದಾಳೆ. ಶಿ ಇಸ್ ರೆಡಿ ಟು ಟ್ರೈ ಅಂಡ್ ಅವಳು ಬೆಸ್ಟ್ ಕೊಡ್ತಾಳೆ. ಸೊ ಅದು ಪಾಸಿಟಿವ್. ತುಕಾಲಿದು ಪಾಸಿಟಿವ್ ಖಂಡಿತ ಅವ್ನ ಕಾಮಿಡಿ. ಸೊ ಕಾಮಿಡಿ ಬಂದು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾನೆ, ಎಲ್ಲಾರನ್ನ ನಗಿಸ್ತಾ ಇದ್ದಾನೆ. ಸೊ ಅದು ಪಾಸಿಟಿವ್. ನೆಗೆಟಿವ್ ಏನಂದ್ರೆ ತುಕಾಲಿಯ ಹಿಂದೆ ಮಾತಾಡೋದು ಸ್ವಲ್ಪ ಇದೆ. ಅದು ನೆಗೆಟಿವ್ ಅಂತ ಕಂಪ್ಲೀಟ್ ನೆಗೆಟಿವ್ ಇಲ್ಲ, ಯಾಕಂದ್ರೆ ಅದು ಇರಲೇಬೇಕು ಒಂದು ರಿಯಾಲಿಟಿ ಶೋ ಅಂತ ಬಂದಾಗ. ಬಟ್ ಸ್ವಲ್ಪ ನೆಗೆಟಿವ್ ಆಗಿ ಅನಿಸಬಹುದು. ವರ್ತೂರ್ದು ಪಾಸಿಟಿವ್ ಏನಂದ್ರೆ ಅವನು ಹೊರಗಡೆ ಮಾಡಿದ ಕೆಲಸನೇ ವರ್ತೂರ್ಗೆ ಪಾಸಿಟಿವ್. ಅಂಡ್ ವರ್ತೂರ್ಗೆ ನೆಗೆಟಿವ್ ಅಂದ್ರೆ ಒಳಗಡೆ ಅಷ್ಟು ಏನು ಮಾಡೋದಿಲ್ಲ. ಸೊ ಅದು ನೆಗೆಟಿವ್. ಸಂಗೀತ ಅದು ಅಗ್ರೆಷನ್ ಇದೆ, ಅದು ಅವಳಿಗೆ ಪಾಸಿಟಿವ್ ಆಕ್ಚುಲಿ. ಯಾಕಂದ್ರೆ ಅವಳು ಓಪನ್ ಮಾಡಿ ಮಾತಾಡೋದು, ಒಂದು ಸ್ಟ್ಯಾಂಡ್ ತಗೊಳ್ಳೋದು ಚೆನ್ನಾಗಿದೆ. ಸಂಗೀತ ಅಲ್ಲಿ ನೆಗೆಟಿವ್ ಏನಂದ್ರೆ ಅವಳು ಒಂದೊಂದು ಇದನ್ನ ತುಂಬಾ ಸೀರಿಯಸ್ ಆಗಿ ತಗೋತಾಳೆ. ಅಂಡ್ ಅದು ಅವಳಿಗೆ ನನಗೆ ಒಂದೊಂದು ಜಾಗದಲ್ಲಿ ಅದು ಸರಿ ಅನಿಸಿರ್ಲಿಲ್ಲ. ಸೊ ಅದೇ ಅವಳಿಗೆ ನೆಗೆಟಿವ್. ಪ್ರತಾಪ್ದು ಬಂದು ಅವನು ಏನು ಯಾರೇ ಆಪೋನೆಂಟ್ ಬಂದ್ರೆ ಮಾತಾಡಕ್ಕೆ ರೆಡಿ ಇದ್ದಾನೆ, ಒಂದು ಸ್ಟ್ಯಾಂಡ್ ತಗೊಳಕ್ಕೆ ರೆಡಿ ಇದ್ದಾನೆ. ಸೊ ಅದು ಅವನಿಗೆ ಪಾಸಿಟಿವ್. ಅವನು ನೆಗೆಟಿವ್ ಬಂದು ಏನಂದ್ರೆ ಅವನು ತುಂಬಾ ಮೂಡಿ ಹಂಗಿರ್ತಾನೆ. ಸಮಟೈಮ್ಸ್ ನಾರ್ಮಲ್ಲೇ ಮೂಡಿ ಇರ್ತಾನೆ, ಸಮಟೈಮ್ಸ್ ತುಂಬಾ ಮೂಡಿ ಆಗ್ತಾನೆ. ಸೊ ಅದು ನೆಗೆಟಿವ್ ಹಂಗಿರ್ಬೋದು.